ಮಗು, ಇವತ್ತಿನ ದಿನ ಹೇಗಿತ್ತು? ತಾತ, ಇವತ್ತೊಂದ್ ಸೆಮಿನಾರ್ ಅಲ್ಲಿ ಪ್ರಸಿದ್ಧ ಹೂಡಿಕೆದಾರರು ಹೇಳಿದ್ರು ಅವರು ತುಂಬಾ ವರ್ಷಗಳಿಂದ ಹಣಕಾಸಿನ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ತುಂಬಾ ಹಣ ಗಳಿಸಿದ್ದಾರೆ ಅಂತ. ಅದಕ್ಕೆ ನಾನ್ ಅನ್ಕೋತಿದ್ದೆ ಇವತ್ತು ನಾನ್ ಟ್ರೇಡಿಂಗ್ ಖಾತೆ ತೆರೆದು ಹೂಡಿಕೆ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟಾತ್ರ ಯಾಕೆ? ಯಾಕೆಂದ್ರೆ ತಾತ, ಅವ್ರು ಹೇಳಿದ್ರು ನಾವೆಷ್ಟು ಬೇಗ ಹೂಡಿಕೆ ಮಾಡಕ್ಕೆ ಪ್ರಾರಂಭಿಸ್ತೀವೋ ಅಷ್ಟು ಚೆನ್ನಾಗಿ ಲಾಭ ಪಡಿಬೋದು ಅಂತ. ಅದಂತೂ ನಿಜ ಮಗು. ಆದ್ರೆ ಹೂಡಿಕೆಯ ಮೂಲ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗತ್ತೆ. ಯಾವ ತತ್ವಗಳು ತಾತ? ಮಗು, ನಾನೀ ಗಿಡವನ್ನ ಎಷ್ಟು ವರ್ಷಗಳಿಂದ ಸರಿಯಾದ ಬೆಳಕು, ನೀರು ಮತ್ತು ಸಾರ ಉಪಯೋಗಿಸಿ ಬೆಳೆಸಿದೀನೋ ಹಾಗೇನೆ ಹಣವನ್ನ ಬೆಳೆಸೋದಕ್ಕೆ ಮೊದಲು ರಿಸರ್ಚ್ ಮಾಡಬೇಕು, ನಂತರ ಸರಿಯಾದ ಹೂಡಿಕೆ ಮತ್ತು ಅದಕ್ಕೆ ಸಮಯವನ್ನ ಕೊಡ್ಬೇಕಾಗತ್ತೆ. ಅದಕ್ಕಿಂತಲೂ ಮುಖ್ಯ ನಿನ್ನ ರಿಸ್ಕ್ ಎಷ್ಟು ಹಣ ಹೂಡಲು ಸಾಧ್ಯ ಮತ್ತೆ ಕಾಲಾವಧಿನ ಅರ್ಥ ಮಾಡ್ಕೊಂಡು ಹೂಡಿಕೆ ಯಾವಾಗ್ಲೂ ಬೇರೆ ಬೇರೆ ವಿಧದ ಅಸೆಟ್ಗಳಲ್ಲಿ ಮಾಡ್ಬೇಕು. ನಾನ್ ಇಷ್ಟೆಲ್ಲ ಮಾಡ್ಬೇಕಾ? ಸ್ವತಃ ಹೂಡಿಕೆ ಮಾಡಲು ಇಷ್ಟ ಇಲ್ದಿದ್ರೆ ಯಾವ್ದಾದ್ರೂ ರಿಜಿಸ್ಟರ್ಡ್ ಮಧ್ಯಸ್ಥರು, ಹೂಡಿಕೆ ಸಲಹೆಗಾರರು ಅಥವಾ ಫಂಡ್ ಮ್ಯಾನೇಜರ್ ಅವರ ಸಹಾಯನೂ ತಗೋಬಹುದು. ಮತ್ತೆ ಹೂಡಿಕೆಯನ್ನ ಸುರಕ್ಷಿತವಾಗಿಡಲು ಏನ್ ಮಾಡ್ಬೇಕು? ವದಂತಿ ಮತ್ತು ಟಿಪ್ಸ್ಗಳನ್ನ ನಂಬೋದಕ್ಕೆ ಹೋಗ್ಬೇಡ. ಯಾವ್ದು ಗ್ಯಾರಂಟೆಡ್ ಮತ್ತೆ ತ್ವರಿತವಾಗಿ ಲಾಭ ಮಾಡುವಂತ ಆಸೆ ತೋರಿಸ್ತಾರೆ. ಯಾವಾಗ್ಲೂ ಸೆಬಿ ಮೂಲಕ ರಿಜಿಸ್ಟರ್ಡ್ ಮಾರುಕಟ್ಟೆ ಮಧ್ಯಸ್ಥರ ಮೂಲಕ ಮಾತ್ರನೇ ಹೂಡಿಕೆ ಮಾಡ್ಬೇಕು. ಹೂಡಿಕೆಯ ಸರಿಯಾದ ತತ್ವಗಳ ಕಾರಣಕ್ಕೆ ಇವತ್ತು ನಮ್ ಜೀವನ ಇಷ್ಟು ನಿಶ್ಚಿಂತೆಯಿಂದ ನಡೀತಾ ಇದೆ. ನನಗೀಗ ಸ್ಪಷ್ಟವಾಗಿ ಅರ್ಥ ಆಯ್ತು. ಹೂಡಿಕೆಯ ತತ್ವಗಳನ್ನ ಸರಿಯಾಗಿ ತಿಳ್ಕೊಂಡ್ ಮಾತ್ರ ಹೂಡಿಕೆ ಮಾಡಿ. ಬೇಗ ಹಣ ಗಳಿಸೋ ಆಸೆ ನಮ್ಮನ್ನೇ ಮುಳುಗಿಸಬಹುದು. ಯುಕ್ತಿಯಿಂದ ಹೂಡಿಕೆ ಮಾಡಿ ಸುರಕ್ಷಿತವಾಗಿ ಮುಂದೆ ಸಾಗಿ. An investor awareness initiative by SEBI.